ಹಲೋ ನಮಸ್ಕಾರ ರೀ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಏನಪ್ಪ ಕೂದಲು ಬಿಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೇಡ್ರಿ. ಕೂದಲು ತುಂಬ ಉದುರ್ತಾ ಇತ್ತು, ಅದಕ್ಕೆ ಈರುಳ್ಳಿ ರಸ ಹಾಕ್ಕೊಂಡು ನಿಮ್ಮ ಜೊತೆ ವಿಡಿಯೋ ಮಾಡಿತಾ ಇದ್ದೀನಿ ನೋಡಿ. ಈರುಳ್ಳಿ ರಸ ಇದರಲ್ಲಿ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ. ಮೈಯೆಲ್ಲ ನೀರು ಸೋರಲ್ಲ. ಆಮೇಲೆ ಬಂದು ಪಾತ್ರೆ ತೊಳೆದೆ ನೋಡಿರಿ. ಇವಾಗ ಕೆಲಸದಿಂದ ಬಂದೆ, ಪಾತ್ರೆ ತೊಳೆದು ಇವಾಗ ಬಟ್ಟೆ ಒಗಿಬೇಕು, ಬಟ್ಟೆ ಮಡ್ಚಿಕ್ಬೇಕು, ಮನೆ ಒರೆಸ್ಬೇಕು, ಎಷ್ಟೆಲ್ಲ ಕೆಲಸ ನೋಡಿ. ಇಬ್ಬರು ಗಂಡ ಹೆಂಡತಿ ಅಂದರೆ ಇಷ್ಟು ಪಾತ್ರೆಗಳು ತೊಳಿಬೇಕು ನೋಡಿ. ಡೈಲಿ ಇಷ್ಟು ಪಾತ್ರೆ ಇರುತ್ತೆ ನಮ್ಮ ಮನೆಯಲ್ಲಿ. ಮಡ್ಚಿಕ್ಕಿದಾಯ್ತು ನೋಡ್ರಿ, ಮನೆ ಒರೆಸ್ಕೊಂಡಿದ್ದಾಯ್ತು. ಇವಾಗ ಹೋಗಿ ಬಟ್ಟೆ ಹಾಕ್ಕೊಂಬರ್ತೀನಿ. ಬಟ್ಟೆ ಹಾಕ್ಕೊಂಬಂದು ಸಂಜೆ ಅಡುಗೆ ಮಾಡ್ಕೋಬೇಕು. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಒಂದೇ ಒಂದು ಬುಕ್ ಸಿಗದವ್ರದಕ್ಕೆ ನೋಡ್ರಿ ಎಲ್ಲ ಹೆಂಗೆ ಮಾಡಿದ್ದಾರೆ ನೋಡ್ರಿ. ಇವರು ಒಂದು ಬುಕ್ಗೋಸ್ಕರ ಮನೆಯೆಲ್ಲ ಈ ಥರ ಕಿತ್ತಿ ಹಾಕಿದ್ದಾರೆ. ಎತ್ತಡಿ ನೀನೇ ಇಸಿದ ನೋಡ್ರಿ. ಒಂದು ಬುಕ್ ಸಿಕ್ಕೋಸ್ಕರ ಇದೆಲ್ಲ ಎತ್ತಿ ನನ್ನ ಜೀವನ ತೆಗಿಯೋಕೆ ರೆಡಿಯಾಗಿದ್ರು ಅವರು. ಹೊಡ್ಕೊಳ್ತೀನಿ ನೋಡ್ರಿ. ಇವಾಗ ತಾನೇ ಕ್ಲೀನ್ ಮಾಡಿದ್ದೀವಿ ಎಲ್ಲ. ಎಷ್ಟು ಕ್ಲೀನ್ ಮಾಡಿದ್ರೆ ಹಂಗೆ ಮಾಡ್ತಾರೆ ಇವರು ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲ ಇಲ್ಲಿ ನೋಡ್ರಿ. ಒಂದು ಬುಕ್ಗೋಸ್ಕರ ಇಷ್ಟೆಲ್ಲ ನಾನು ಕಷ್ಟಪಟ್ಟು ಇವಾಗ ಎತ್ತಿಡ್ಬೇಕು. ಇವಾಗ ನಾನು ನೋಡಿ ಫ್ರೆಂಡ್ಸ್, ಸಂಜೆ ಅಡುಗೆ ಅಂತೂ ಇದೆ. ಇಲ್ಲಿ ನೋಡಿ ಇಷ್ಟು ಅನ್ನ ಇದು, ಇನ್ನೂ ಇಷ್ಟು ಪಲ್ಯ ಇದೆ, ಇನ್ನೂ ಇಷ್ಟು ಸಾಂಬಾರಿದೆ, ಇನ್ನು ಎಲ್ಲ ಇದೆ. ಅದಕ್ಕೋಸ್ಕರ ನಾನು ಮಾಡ್ತೀನಿ. ನಿನ್ನೆ ರೊಟ್ಟಿ ಇದೆ. ನಾನೊಂಥರ ಸ್ಪೆಷಲಾಗಿ ಮಾಡ್ತೀನಿ. ಈ ಥರ ಮಾಡ್ಕೊತೀನಿ. ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ ನೋಡಿರಿ. ನಾನು ರೊಟ್ಟಿ, ಒಂದೆರಡು ಚಪಾತಿ ಅವೆಲ್ಲ ಇತ್ತಲ್ಲ, ಚೆನ್ನಾಗಿ ಹಂಚಲ್ಲಿ ಹಾಕಿ ಸುಟ್ಟಿದ್ದೀನಿ. ಈ ಥರ ಕೆಂಪಗೆ ಕುರುಮ್ ಅನ್ನಂಗೆ ಸುಟ್ಟಿದ್ದೀನಿ. ಇವಾಗ ನಾನು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಮತ್ತು ನೀವು ಶೇಂಗಾ ಇದ್ದರೆ ಶೇಂಗಾ ಹಾಕ್ರಿ. ನಾನು ಅದರ ಶೇಂಗಾ ಇಲ್ಲ, ಪುಟಾಣಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿಗೆ, ಬೆಳ್ಳುಳ್ಳಿ, ಇದು ಮೇಲೆ ಸಖತ್ತಾಗಿರುತ್ತೆ ಮತ್ತು ಟೇಸ್ಟು. ಬನ್ನಿ ಮಾಡೋಣ. ಒಂದು ಬಿಸಿ ಬಾಣಲಿಲಿ ಜೀರಿಗೆ ಸಾರಿಸಿ ಹಾಕ್ತೀನಿ. ಯಾರು ತಪ್ಪಿಸ್ಕೊಳಕ್ಕೆ ಹೋಗ್ಬೇಡ್ರಿ, ನಗು ಬಂದ್ಬಿಟ್ರೆ. ಜೀರಿಗೆ ಸಾರಿಸುವೆ ಹಾಕ್ತಾಯಿದ್ದೀನಿ. ಹಾಗೆ ಟೊಮೊಟೊ ಹಾಕ್ತಾಯಿದ್ದೀನಿ. ರೊಟ್ಟಿ ಇದು ಅಂದರೆ ಅದು ಮುರ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಚಿಕ್ಕದು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಉಪ್ಪು ಹಾಕೊಳ್ಳಿ, ನೋಡ್ಕೊಂಡು ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್, 1 ನಂಬರ್. ಸ್ವಲ್ಪ ಫ್ರೈಡ್ ರೈಸ್ ಪುಡಿ ಹಾಕ್ಕೊತ ಇದ್ದೀನಿ, ಸ್ವಲ್ಪ ಹಾಕ್ಕೊಳ್ಳಿ. ನೀವು ಬೇಕಾದರೆ ಬೇರೆ ಬೇರೆ ಮಸಾಲೆಗಳು ಹಾಕ್ಕೋಬೋದು. ನನಗಿದು ತುಂಬ ಟೇಸ್ಟ್ ಇದೆ. ಆಮೇಲೆ ಸ್ವಲ್ಪ ಗರಂ ಧನಿಯಾ ಪುಡಿ ಹಾಕ್ಕೊಳ್ಳಿ ಸ್ವಲ್ಪನೇ. ಸಖತ್ತಾಗಿರುತ್ತೆ ಮಾತ್ರ. ನೀವು ಬೇಕಾದರೆ ಇದ್ರ ಬದಲಿ ಟೊಮೊಟೊ ಸಾಸು ಅದೆಲ್ಲ ಹಾಕ್ಕೋಬೋದು, ಟೇಸ್ಟ್ ಇರುತ್ತೆ. ಇದೊಂಥರ ಬೇರೆ ಥರ ಟೇಸ್ಟ್. ಅದಕ್ಕೋಸ್ಕರ ಅರಿಶಿಣ ಹಾಕ್ಕೊಳ್ಳಿ ಬೇಕಾದರೆ ಸಾಕು. ಇವಾಗ ನಾವು ಮುರಿದಿಟ್ಟಿರೋ ರೊಟ್ಟಿ ಹಾಕೋಣ. ರೊಟ್ಟಿ ಮತ್ತು ಚಪಾತಿ ಎಲ್ಲನೂ ಸಕ್ಕತ್ತಾಗಿರುತ್ತೆ ಟೇಸ್ಟು. ಆಮೇಲೆ ನಿಂಬೆಹಣ್ಣು ಹಿಂಡ್ಕೊಳ್ರಿ, ಚೆನ್ನಾಗಿ ಟೇಸ್ಟ್ ಇರುತ್ತೆ. ಆನಂತರ ಸ್ವಲ್ಪ ಕೊತ್ತಂಬರಿ ಹಾಕೊಂಬಿಡಿ. ಆಮೇಲೆ ಸೌತೆಕಾಯಿ ಕಟ್ ಮಾಡಿದ್ರಲ್ರಿ, ಅದು ಹಾಕೊಂಡ್ಬಿಡೋಣ ಮೇಲೆ. ಸಖತ್ತಾಗಿರುತ್ತೆ ಇದೊಂಥರ ಟೇಸ್ಟ್, ಸಖತ್. ನಾನಿದು 2ನೇ ಸರಿ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಸುತ್ತೆ, ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ ನೋಡಿ. ಫ್ರೆಂಡ್ ಯಜಮಾನ್ರಿಗೆ ಕೊಡ್ತಿದ್ದೀನಿ. ಟೇಸ್ಟ್ ಹೇಳ್ತಾರೆ ಹೆಂಗಿದೆ ಅಂತ. ಟೇಸ್ಟ್ ಹೇಳ್ರಿ, ಮಸ್ತ್ ಅಂತ. ನನಗಂತೂ ಗಮ್ ಅಂತೈತೆ. ಹೆಂಗಿಗ್ಯದ್ರಿ? ಹುಳಿ ಆಗಲ್ಲ, ಟೇಸ್ಟ್ ಆಗಿದೆ ಇಲ್ರಿ? ಯಾವ ಥರ ಇದು? ಪಾಪಡ ಕೊಡ್ತಾರಲ್ಲ, ಹಾಂ ಆ ಥರ. ಹೌದ್ರಾ? ಅಂತ ಇದು ಓಕೆನಾ? ಚಮಚಲ್ಲಿ ರುಚಿ ಆಗಲ್ಲ, ಕೈಲೇ ರುಚಿ ಆಗ್ತದೆ. ನೋಡ್ರಿ ಹೆಂಗೆ ಹೇಳ್ತಾರೆ. ಪೂರಿ ತಿಂದಾಗ ಆಗ್ತದೆ, ಮಸ್ತಾಗೈತೆ. ಸುಮ್ಮನೆ ರೊಟ್ಟಿ ಉಳಿದಿದ್ರೆ ಈ ಥರ ಮಕ್ಕಳು ಮಾಡಿಕೊಡ್ರಿ. ಪಾನಿಪುರಿ ಅದಕ್ಕೆ ಕೇಳಿದಾಗ ಈ ಥರ ಮಾಡಿಕೊಡ್ರಿ. ಇದೊಂಥರ ಪಾನಿಪುರಿ ಥರನೇ ಟೇಸ್ಟ್ ಆಗಿದೆ. ನೀವು ಒಂದು ಸಾರಿ ಮಾಡಿ ನಂಗೆ ಕಮೆಂಟ್ ಹಾಕಿರಿ. ಮೇಲೆ ಸ್ವಲ್ಪ ಶೇವು ಮತ್ತು ಅಂದರೆ ಸ್ವಲ್ಪ ಟೊಮೆಟೊ ಸಾಸ್ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ.
ನಾಳೆಗೆ ಪಡ್ಡಿಗೆ ಅಕ್ಕಿ ನೆನಿಟ್ಟಿದ್ದೀನಿ ನೋಡಿ. ಇವಾಗ ಮಿಕ್ಸಿಗೆ ಹಾಕಬೇಕು. ಊಟ ಎಲ್ಲ ಆಯಿತು. ನಮ್ಮಮ್ಮ ಈ ಥರ ಏನಾದರೂ ಅಕ್ಕಿ ಬೀಳಿಸಿದ್ರೆ, ಈ ಥರ ಕೆಳಗಡೆ ಅಕ್ಕಿ ಬೀಳಿಸಿದ್ರೆ ಮತ್ತು ಗ್ಯಾಸ್ ಮೇಲೆ ಅಡುಗೆ ಮಾಡುವಾಗ ಸಕ್ಕರೆ ಬೇಳೆ ಏನಾದರೂ ಬೀಳಿಸಿದ್ರೆ ನಮ್ಮಮ್ಮ ಏನಂತಿದ್ರು ಗೊತ್ತೇನ್ರಿ? ಅಯ್ಯೋ ಈ ಥರ ಬೀಳಿಸ್ಬಾರ್ದು, ಲಕ್ಷ್ಮಿ ಒಂದೊಂದು ಕಾಳಲ್ಲೂ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಿದ್ಲು ನಮ್ಮಮ್ಮ. ಇವಾಗ ಅದೇ ನೆನಪು ಬರುತ್ತೆ ನನಗೆ. ನಾನು ಸ್ವಲ್ಪ ಜಾಸ್ತಿ ಚೆಲ್ಲೋದು ಮಾಡೋದು ಜಾಸ್ತಿ ಮಾಡ್ತಿದ್ದೆ. ಅಮ್ಮ ಹೇಳ್ತಿದ್ರು, ಒಂದೊಂದು ಅಕ್ಕಿಯಲ್ಲೂ ಲಕ್ಷ್ಮಿ ಇರ್ತಾಳೆ, ಹಂಗೆಲ್ಲ ಚೆಲ್ಲಬಾರ್ದು, ನೀಟಾಗಿ ಹಾಕಬೇಕು ಅಂತ ಹೇಳ್ತಿದ್ರು. ಇವಾಗ ಒಂದೊಂದು ಕ್ಷಣಕ್ಕೂ ಅಮ್ಮನ ನೆನೆಸ್ಕೊತೀನಿ ನೋಡಿ. ನಾನು ಬೇಗ ಮಿಕ್ಸಿಗೆ ಹಾಕಿ ಬಿಟ್ಬಿಡ್ತೀನಿ. ಫ್ರೆಂಡು ಊಟನೂ ಆಯಿತು, ಮಿಕ್ಸಿಗೆ ಹಾಕಾಯಿತು, ಪಾತ್ರೆನೂ ತೊಳೆದಾಯಿತು. ನಾಳೆಗೆ ನೋಡ್ಕೊಳ್ಳೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಗುಡ್ ನೈಟ್.